ಒಂದು ಕಡೆ ಬಯಲು ಶೌಚಾಲಯ, ಸರ್ಕಾರದ ಅನುದಾನದಲ್ಲಿ ಕಟ್ಟಿರೋ ಶೌಚಾಲಯಗಳು ಬಳಕೆ ಆಗದೆ ಲಗಾಡೆದ್ದು ಹೋಗ್ತಿದೆ. ಶೌಚಾಲಯವನ್ನ ಎಷ್ಟು ಕಳಪೆಯಾಗಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಎಸ್, ಈ ದೃಶ್ಯ ಕಂಡು ಬಂದಿದ್ದು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 17ರ ರಂಭಾಪುರ ಗ್ರಾಮದಲ್ಲಿ. ಏನಪ್ಪಾ ಇದು, ಹೊಸದಾಗಿ ಶೌಚಾಲಯ ಕಟ್ಟಿದ್ರು ಜನ ಇನ್ನೂ ಯಾಕೆ ಬಳಕೆ ಮಾಡ್ತಿಲ್ಲ ಅಂತ ನಿಮಗೆ ಈಗಾಗಲೇ ಅನ್ನಿಸಿರಬಹುದು. ಇದಕ್ಕೂ ಒಂದು ಕಾರಣವಿದೆ. ಈ ಗ್ರಾಮದಲ್ಲಿ ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ 100 ಶೌಚಾಲಯಗಳನ್ನು ಕಟ್ಟಲಾಯಿತು. ಪ್ರತಿ ಶೌಚಾಲಯಕ್ಕೆ ಸರ್ಕಾರದಿಂದ 15,000 ರೂಪಾಯಿ ಸಹಾಯಧನ ನೀಡಲಾಯಿತು. ಶೌಚಾಲಯದ ಕಾಮಗಾರಿ 90 ಭಾಗ ಮುಗಿದಿದ್ದು, ಗುತ್ತಿಗೆದಾರ ಶೌಚಾಲಯಗಳಿಗೆ ಚೇಂಬರ್ ಕನೆಕ್ಷನ್ ಕೊಡದೆ ಜನ ಬಯಲು ಶೌಚಾಲಯಕ್ಕೆ ಹೋಗುವಂತಾಗಿದೆ. ಕಟ್ಟಾರ ಅರ್ಧಂಬರ್ಧ, ಅವಕ್ಕೆ ಬಾಂಡ್ಲಿ ಕುಂಡ್ಸಿಲ್ಲ, ಚೇಂಬರ್ ಸರಿ ಇಲ್ಲ, ಆಮೇಲೆ ಅರ್ಧಂಬರ್ಧ ಕುಂಡ್ಸಿ ಬಿಲ್ ತಕ್ಕೊಂಡು ಹೋಗ್ಯಾರ. ಏನ ಇಟಂಗಿ ಮೇಲೆ ಇಟಂಗಿ ಹಾಕ್ಯಾರಿ, ವಾದ್ರೆ ಬೀಳ್ತದ್ರಿ, ಅಂಥದ್ದು ಪೈಖಾನಿ ಕಟ್ಟ್ಯಾರಿ. ನಮ್ಮ ಊರಾಗೆ ಏನೂ ಸೌಲಭ್ಯ ಮಾಡಿಲ್ರಿ, ಅರ್ಧಂಬರ್ಧ ಮಾಡಿಕಿರಂದು ಹೋಗ್ಯಾರಿ. ಮತ್ತು ಹೆಣ್ಮಕ್ಳು ಹ್ಯಾಂಗೆ ಮಾಡ್ಬೇಕು ಹೇಳ್ರಿ ನಾವ್ರಿ. ರಂಭಾಪುರ ಗ್ರಾಮದಲ್ಲಿ 1000ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಿವೆ. ಶೌಚಾಲಯ ಇಲ್ಲದೆ ಬಯಲು ಶೌಚಕ್ಕೆ ಹೋಗ್ತಿದ್ದ ಕುಟುಂಬಗಳನ್ನು ಗುರುತಿಸಿ ಸರ್ಕಾರ ಪ್ರತಿ ಮನೆಗೆ ಟಾಯ್ಲೆಟ್ ಕಟ್ಟೋಕೆ ಪಾಲಿಕೆ ಗುತ್ತಿಗೆದಾರನಿಗೆ ವಹಿಸಿತ್ತು. ಆದ್ರೆ ಗುತ್ತಿಗೆದಾರ ಶೌಚಾಲಯ ಕಟ್ಟಿರೋದು ಕಳಪೆ ಅಲ್ಲದೆ ಚೇಂಬರ್ ಕನೆಕ್ಷನ್ ಕೂಡ ಕೊಡದೆ ಕೈ ಎತ್ತಿದ್ದಾನೆ. ಹೀಗಾಗಿ ಜನ ಬಯಲು ಶೌಚಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಮನೆಗೂ ಒಂದು ಶೌಚಾಲಯವನ್ನು ನಿರ್ಮಿಸಲು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಆಯ್ಕೆಯಾಗಿದ್ದ ಗ್ರಾಮ ಅನುಪಯುಕ್ತ ಶೌಚಾಲಯ ಇರುವುದರಿಂದ, ಡ್ರೈನೇಜ್ ಕಲೆಕ್ಷನ್ ಕೊಡಲಾರದಿಂದ ಎಲ್ಲರೂ ಬಹಿರ್ದೇಶಿಗೆ ಹೊರಗೆ ಹೋಗುವ ಪರಿಸ್ಥಿತಿ ಬಂದದ. ಒಂದು ಕಡೆ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತದ ಕನಸು ಕಂಡಿದ್ರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಬಯಲು ಮುಕ್ತ ಶೌಚಾಲಯಕ್ಕೆ ಹರಸಾಹಸವನ್ನೇ ಮಾಡುತ್ತಿದೆ. ಆದ್ರೆ ಕೆಲವು ಕಿತ್ತೋದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗುತ್ತಿಗೆದಾರರ ಬೇಜವಾಬ್ದಾರಿತನದಿಂದ ಈ ಜನ ಹೀಗೆ ಕಷ್ಟಪಡಬೇಕಾಗಿದೆ. ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಈಗ ಫಲಾನುಭವಿಗಳು ಇರ್ಬೋದು, ಯಾಕೆಂದರೆ ನಾವು ಫಲಾನುಭವಿಗಳನ್ನ ಒಂದು ಟ್ರೈಪಾರ್ಟಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಅವ್ರಿಗೆ ನಾವು ಶೌಚಾಲಯ ನಿರ್ಮಿಸಿಕೊಡ್ತೀವಿ, UGD ಕನೆಕ್ಷನ್ ಕೊಡಬೇಕು ಅಂತ. ಬಟ್ ಅಲ್ಲಿ ಶೌಚಾಲಯ ಇದು UGD ಲೈನ್ಗಳು ಚಾಲು ಆಗೋದು ಲೇಟ್ ಆಗಿರೋದು ಒಂದು ಕಾರಣ ಆಗಿದೆ ಇದಕ್ಕೆ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಇವತ್ತೇ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಜನರ ಸಮಸ್ಯೆ ಆಲಿಸಿ. ಇಲ್ಲ ಅಂದ್ರೆ ರಾಜೀನಾಮೆ ಬಿಸಾಕಿ ಮನೆಗೆ ಹೋಗಿ ರಗ್ ಹೊತ್ಕೊಂಡು ಮಲ್ಗೆ. ಇಲ್ದಿದ್ರೆ ಕೆಲಸ ಮಾಡಿ ತೋರಿಸಿ. ಕ್ಯಾಮರಾಮನ್ ಸಂಗಮೇಶ್ ಜೊತೆ ಪ್ರಸನ್ನ ದೇಶಪಾಂಡೆ, ವಿಜಯಪುರ.